ಏನೋ ಕಷ್ಟ ಬಂದಂಗೆ ಕಾಣಿಸ್ತಾ ಇದೆ. ನಾವು 3 ಜನ ಸೇರ್ಕೊಂಡು ನಿಮ್ ಸುಬ್ಬನ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದೀವಿ. ಸುಬ್ಬನ್ ಮೇಲ ಏನದ ಹೇಳಮ್ಮ. ಅಂಕಲ್, ಸುಬ್ಬ ನನ್ನ ಹತ್ರ ಬಂದು ವೇದವ್ರೆ ಬರ್ರಿ ಚೈನಿ ಹೊಡಿಯೋಣ ಅಂತ ಕರೀತಾನೆ. ಚೈನಿ ಹೊಡಿಯೋದ? ಓ, ಚೈನ್ ಇಟ್ಕೊಂಡು ಆಟ ಆಡೋದ? ಈ ಪರಮೇಶ್ವರ್ ಅವರೇ, ಚೈನಿ ಅಂದ್ರೆ ಅರ್ಥ ಆಗಿಲ್ವಾ? ಪೊಲೀಸ್ ಸುತ್ತೋದು ಅಂತ. ಸುಬ್ಬ ಚೈನಿ ಹೊಡಿಯಕ್ ಕರೀತಾನೆ. ಲೇ ಪೆದ್ದ ಪರಮ, ನಾನು ನೀನು ಪರಮ ಮಿತ್ರ. ನಿಮ್ಮ ಪಡವಲಕೈನ ಸರಿಯಾಗಿ ರಿಪೇರಿ ಮಾಡಿ ಇಟ್ಕೋ, ಇಲ್ಲ ಅಂದ್ರೆ ಕತೆನ ಬದಲಾಯಿಸ್ಬೇಕಾಗತ್ತೆ. ಬೇಕು ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಕೊಳ್ಳಿ. ಬನ್ರಿ ಹೋಗೋಣ. ಕೋಣದ ಮುಂದೆ ಕಿನ್ರಿ ಯಾಕೆ? ಹಾಗೇಳ ಏ ಗುಂಡಣ್ಣ ಅವ್ರೆ, ಸುಬ್ಬನ ಮೇಲೆ ಸುಮ್ನೆ ಕಂಪ್ಲೇಂಟ್ ಹೇಳ್ತಾ ಇದಾರೆ. ಅವನಲ್ಲ ರೀ. ಸುಬ್ಬ ಕೈ ಹಿಡಿದು ಎಳಿತಾನೆ, ಚೈನಿ ಹೊಡಿಯೋಣ ಬಾ ಅಂತ ಕರೀತಾನೆ. ಈಗೆಲ್ಲ ಮಾಡ್ಬಾರ್ದು ಸರ್, ಇದು ಅಪಾಯ. ಲೇ, ಇದಕ್ಕೆಲ್ಲ ದಾಖಲೆ ಇದೆಯೇನೋ? ದಾಖಲೆ ಇದ್ರೆ ನಾವು ಕ್ರಮ ತಗೊಬಹುದು. ಇನ್ಸ್ಪೆಕ್ಟ್ರೆ, ಈಗ ನೀವೇ ಪರೀಕ್ಷೆ ಮಾಡ್ಬಿಡಿ. ಹಾಗಾದ್ರೆ ಅವನೊಂದು ಫೋನ್ ಮಾಡಮ್ಮ. ಮನೇಲಿ ಯಾರು ಇಲ್ಲ, ಬಾ ಮಾತಾಡೋಣ ಅಂತ ಕರ್ಸು. ಅವನೇನ್ ಮಾತಾಡ್ತಾನ ನೋಡೋಣ. ಬರ್ತಾನಂತೆ. ಬರ್ರಿ ಮನ್ಯಾಗ ಯಾರು ಇಲ್ದಾಗ ತಪ್ಪು ಮಾಡ್ಬೇಕಂತ. ಯಾಕೆ ತಪ್ಪು ಮಾಡ್ಬೇಕು? ನಮ್ಮ ಮಾಸ್ತರ್ ಒಬ್ರು ಹೇಳ್ತಿದ್ರೆ ಕೈ ಜಾರಿದ ಮುತ್ತು ಕೈ ಜಾರಿದ ಹೊತ್ತು ಮತ್ತೆ ಹೆಂಗ್ರಂತ ಅಂದ್ರೆ ಚಿಕ್ಕಾಗ ಮುತ್ಕೊಂಡು ಬಿಡ್ಬೇಕತ್ರಿ. ಏನೋ ಆ ಹುಡುಗಿ ರೇಗಿಸ್ಯಾ? ಬೇಡ ಬೇಡ ಅಂತ ಕೈ ಹಿಡಿದು ಎಳಿತೇನೋ? ಇದು ಒಳ್ಳೆ ಪಾಯಿಂಟ್ ಸರ್. ಇದು ಅವ್ರ ಇಷ್ಟ ಕಣ. ಇದು ನನ್ನ ಇಷ್ಟ. ಯಾವತ್ತಿದ್ರು ನಾನು ಮದುವೆ ಹೋದೆ. ಆ ಹುಡುಗಿ ತಂಟೆಗೆ ಹೋದ್ರೆ ಲಾಕಪ್ಪ ಲಾಕ್ ಬೆಂಡೆತ್ ಬಿಡ್ತೀನಿ. ಗುಂಡನವರು ವೈದ್ಯರು ಪೊಲೀಸರು ಕಲಿಸಿ ಹೇಳ್ತಾನೆ. ಎಷ್ಟಂತ ಹೇಳ್ತೀವೋ, ಪೊಲೀಸರು ಬಂದ್ರು 4 ಪಾರ್ಸಿದ್ ಹೋಗುದು ಆಚೆ ಆಟಿದ್ರು, ಹೌದಲ್ಲ? ನಾ ಅವ್ರ ಮೇಲೆ ಹೇಳಿ ತಿರ್ಸ್ಕೋಬೇಡಿ. ನಿನ್ ತಲೆ ಕರ್ನ ಬುದ್ಧಿ ಇದ್ರೆ ನಂಗೆ ಐಡಿಯಾ ಕೊಡ್ತಿ, ಇಲ್ಲ ಅಂದ್ರೆ ನಿನ್ ತಲೆ ಬುದ್ಧಿ ಇಲ್ಲ ಲೈಟ್ ಐತೆ ಅಂತ ಎಲ್ಲಾರ ಮುಂದೆ ಹಾಕೊಂತ ಹೊಂಟ್ ಬಿಡ್ತೀನಿ. ಇಳಿ ತಿಂತೀವೋ ಮರಾಯ ನೀನು. ಈಗೇನಪ್ಪಾ, ನೀ ಎಲ್ಲಿ ಬೇಕಲ್ಲಿ ವೇದನ ಹಿಡ್ಕೊಂಡು ಎಳಿಬೇಕು, ಆಕೆ ಜೊತೆ ಡ್ಯಾನ್ಸ್ ಮಾಡ್ಬೇಕು, ಪೊಲೀಸರು ಬಂದು ಹಿಂಗೇನು ಮಾಡಬಾರ್ದು, ಹೌದಲ್ಲ? ಹೌದೇ, ಇದು ಯಾಕತಿ ಅಕ್ಕತ್ತು ಹೊಡಿ ಚಕ್ಡಿ. ಗೊತ್ತಿಲ್ಲ ನನಗೆ, ಸಾಯಿಸ್ಬಿಡು. ಗುಂಡಣ್ಣ ರೌಡಿ ಶಿವರಾಜ್ ನಾನು ಸಾಯಿಸ್ಬಿಡ್ತಾನ್ರಪ್ಪ. ಸುಬ್ಬ ಇಲ್ಲ ಅಂತ ಹೇಳ್ರಿ. ನೀನೇ ತಾನೇ ಗುಂಡಣ್ಣ? ಹೌದಣ್ಣ. ನೀನೇ ತಾನೇ ವೈಶಾಲಿ? ಆ ಸುಬ್ಬ ಎಲ್ಲಿ ಅಂತ ಹೇಳಿ ನಿಮ್ ನಾದ್ನಿ ಎಲ್ಲಿ? ಗೊತ್ತಿಲ್ಲ ಅಣ್ಣ. ಏನು ಮಾಡಬೇಡಿ. ನಾ ಬಂದಿರೋದೆ ನಿನ್ಗೋಸ್ಕರ. ಎಲ್ರು ಸೈಡಿಗೆ ಹೋಗಿ. ಏ ಗುಂಡಣ್ಣ, ಏ ವೈಶಾಲಿ, ನಾನು ಯಾರಿಗೂ ಕೇರ್ ಮಾಡೋನಲ್ಲ. ಸುಮ್ನೆ ವೇದ ನನ್ಗೊಪ್ಸಿ ನಿಮ್ ಪ್ರಾಣ ಉಳಿಸ್ಕೊಳ್ಳಿ. ಶಿವರಾಜಣ್ಣ, ಹಂಗ್ ಮಾಡ್ಬೇಡಪ್ಪ. ಸುಬ್ಬನ ಹುಡುಗನ ಹುಡುಗಿ ಬಾಳ ಪ್ರೀತಿ ಮಾಡ್ತಾಳೋ. ನೋಡಿ, ಕೂಗ್ಬೇಡಿ. ಯಾಕೋ ಅವನು ಸೈಕೋಪಾತ್ ಕಿಲ್ಲರು, ಬೇಕಾದಷ್ಟು ಕೊಲೆ ಮಾಡಿದ್ದಾನೆ. ಶಿವರಾಜನ ಮನಸ್ಸು ವೇದನ ಕಡೆ ತಿರುಗಿ, ಸುಬ್ಬನ್ನು ವೇದನ್ನು ಒಂದ್ ಕಡೆ ನಿಲ್ಸ್ಕೋಣ, ನಾವು ಸೈಡಿ ನಿಂತ್ಕೋಣ. ಆಗವ ಸುಬ್ಬನ ಮೇಲೆ ಸೇಡ್ ತಿರ್ಸ್ಕೊಳಕ್ ಒಂದೇ ಬರ್ತಾನ. ಅವಾಗ ಗಮಕ್ ಅಂತ ಹಿಡ್ಕಂದ್ರ ಆತು. ಇದೊಳ್ಳೆ ಐಡಿಯಾ ಸರ್, ಹೀಗೆ ಮಾಡೋಣ. ವೇದ ಸುಬ್ಬ ಹೊರಗಡೆ ಹೋಗಿ ಮಾತಾಡಿ, ಇಲ್ಲ ಡ್ಯಾನ್ಸ್ ಮಾಡಿ. ಅಷ್ಟೋ ಶಿವರಾಜ ಬರ್ತಾನೆ, ಹಿಡಿದು ಕಟ್ಟಾಕ್ಬಿಟ್ರೆ ಆಯ್ತು. ಬರ್ರಿ ಅವ್ರ, ನನಗಂತೂ ಮನಸ್ಸಿಲ್ಲ. ಇನ್ಸ್ಪೆಕ್ಟರ್ ಹೇಳಾರಂತೆ ಮಾಡತೀನಿ. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್ ಸ್ಪೀಕಿಂಗ್. ನಾನು ಶಿವರಾಜ್ ಮಾತಾಡ್ತಾ ಇರೋದು. ಶಿವರಾಜ ಎಲ್ಲಿದ್ಯಾ? ಮನೆಗ್ ಬಂದಿದ್ದೆ, ವೇದ ಸುಬ್ಬ ಡ್ಯಾನ್ಸ್ ಮಾಡೋದನ್ನು ನೋಡಿದೆ. ಎಲ್ಲಿದ್ಯಾ? ಮುಂದೆ ಬಾ. ನಾನು ವೇದನ್ ಮೇಲಿನ ಆಸೆಯಿಂದ ಬಂದೆ, ಆದ್ರೆ ಸುಬ್ಬು ವೇದನ ಇಷ್ಟಪಡ್ತಾನೆ ಅಂತ ಗೊತ್ತಾಯ್ತು. ಇನ್ಮೇಲೆ ನಾನು ವೇದಾನ್ ತಂಟೆಗಾಗ್ಲಿ ಸುಬ್ಬುನ್ ತಂಟೆಗಾಗ್ಲಿ ಬರೋದಿಲ್ಲ. ವೇದ ಏನೇ ಇದ್ರು ಸುಬ್ಬುನ ಆಸ್ತಿ. ಅವ್ರಿಬ್ರು ಮದುವೆ ಮಾಡಿಸ್ದೆ ಹೋದ್ರೆ ವೇದನ ಸಾಯಿಸ್ಬಿಡ್ತೀನಿ.